ಹೆಣ್ಮಗಳು ಈ ಶರಗಲ್ ಕಟ್ಕೊಂಡಿರೋ ಬೆಂಕಿ ಕೆಂಡ ಇದ್ದ ಹಾಗೆ ರೀ. ಅದನ್ನ ನಾವು ಜೋಪಾನವಾಗಿ ನೋಡ್ಕೋಬೇಕು, ಇಲ್ಲ ಅಂದ್ರೆ ಸೀರೆನೇ ಸುಟ್ಟೋಗ್ಬಿಡುತ್ತೆ ರೀ. ಆದಷ್ಟು ಬೇಗ ಅವಳನ್ನ ಒಂದು ಮನೆಗೆ ಸೇರ್ಸೋಣ ರೀ. ಅಂದ್ರೆ ನಿನ್ನ ಮಾತಿನ ಅರ್ಥ ಅತ್ತಿಗೆ ಅಣ್ಣ. ಓ ಅತ್ತಿಗೆ ನೀವು ಆಡ್ತಾ ಇರೋ ಮಾತುಗಳು ಕೇಳಿದ್ರೆ ಇವಳನ್ನ ಎಷ್ಟು ಬೇಗ ಮನೆಯಿಂದ ಆಚೆಗೆ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಡೈಲಿ ತೀಟೆ ಮಾಡ್ತಾಳೆ ಇವಳು ಮದುವೆ ಮಾಡಿಬಿಟ್ರೆ ನಾನು ಮಾವನ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟು ಒಳ್ಳೊಳ್ಳೆ ಚೆನ್ನಾಗಿರೋ ತಿಂಡಿ ಮಾಡಿಸ್ಕೊಂಡು ಈಗಲೇ ಈಗ ಅವನೇ ತಿಂತಾ ಇರ್ಲಿ, ತಿನ್ಕೊಂಡು ಅಲ್ಲೇ ಸುಖವಾಗಿ ಇದ್ಬಿಡ್ತೀನಿ ಅತ್ತಿಗೆ. ಅದಕ್ಕೆ ಹುಟ್ಟಾಗಿಂದ ತಂದೆ ತಾಯಿ ಮುಖನೇ ನೋಡದೆ ಇರೋ ತಬ್ಲಿಗಳು, ಚಿಕ್ಕದ್ರಿಂದ ಯಾವ ಕೊರತೆನೂ ಬರದೇ ಇರೋ ಹಾಗೆ ಸಾಕಿ ಬೆಳೆಸಿದ್ದೀರ ಅಲ್ಲ. ಅದಕ್ಕೆ ಚಿಕ್ಕದ್ರಿಂದ ನಾನು ಯಾವತ್ತೂ ನಿಮಗೆ ಭಾರವಾಗಿ ಅನಿಸ್ಲೇ ಇಲ್ಲ. ನಾನು ದೊಡ್ಡವಳಾಗ್ತಿದ್ದಂಗೆ ನಿಮಗೆ ಭಾರ ಆಗ್ಬಿಟ್ಲ. ಯಾವತ್ತೂ ಬಳ್ಳಿ ಕಾಯಿಗೆ ಬಳ್ಳಿ ಭಾರ ಆಗಲ್ಲಮ್ಮ, ಭಾರ ಆಗೋದಿಲ್ಲ. ಹಾಗೇನೆ ನೀನ್ ನಮಗ್ ಭಾರ ಯಾವತ್ತೂ ಆಗೋದಿಲ್ಲ. ನೋಡು, ವಯಸ್ಸಿಗೆ ಬಂದಿರೋ ನಿನ್ನ ಮದ್ವೆ ಮಾಡ್ಬೇಕು ಕಣಮ್ಮ, ಅದು ನಮ್ ಜವಾಬ್ದಾರಿ. ನೀನು ಎಷ್ಟೇ ಸಂತೋಷವಾಗಿ ಸುಖವಾಗಿ ನಮ್ಮ ಮನೇಲಿ ಬೆಳೆದಿದ್ರು ಕೂಡ ಗಂಡನ ಮನೆಗೆ ಹೋಗಿ ನೀನು ಜೀವನ ಮಾಡಲೇಬೇಕಲ್ವಾ? ಕಾಲೇಜ್ ಬುಕ್ಕು ಅಂದರೆ ನಿನ್ನೆ ನಡೆದಿರೋ ಘಟನೆಯಿಂದ ಅದಕ್ಕೆ ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಅಯ್ಯೋ ದೇವ್ರಂತ ಅದಕ್ಕೆ ಬಗ್ಗೆ ನಾನೇ ತಪ್ಪಾಗಿ ಯೋಚನೆ ಮಾಡ್ಬಿಟ್ನಲ್ಲ. ಅದಕ್ಕೆ ನೋಡಿ, ನಿಮ್ಮ ಮನಸ್ಸಿನ ಅರ್ಥ ಏನಂತ ತಿಳ್ಕೊಳ್ದೆ ದಯವಿಟ್ಟು ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ. ಏನು ಇದು ಕೃಷ್ಣ? ಹಾಗೆಲ್ಲ ಹೇಳ್ಬಾರ್ದು. ದೈವ ಇಚ್ಛೆ ಏನಿದೆಯೋ ಅದಾಗಲೇಬೇಕು. ಮದುವೆ ಮಾಡಿಕೊಂಡು ನಿನ್ನ ಗಂಡನ ಮನೆಗೆ ಹೋದ್ರೇನೆ ಕಣಮ್ಮ ನಿನಗೊಂದು ಜೀವನದಲ್ಲಿ ಒಳ್ಳೆ ಹೆಸರು ಬರೋದಕ್ಕೆ ಸಾಧ್ಯ. ದೈವ ನಿರ್ಣಯ ಹೇಗಿರುತ್ತೆ ಹಾಗೆ ಆಗುತ್ತೆ. ಶಾರದಾ, ನಿನ್ನ ಮಾತು ನಿಜ. ದೈವ ಇಚ್ಛೆ ಇಲ್ಲದೆ ಯಾವ ಕಾರ್ಯವೂ ಸಹ ನಡೆಯೋದಿಲ್ಲ. ಅಂದಾಗೆ ಈ ನನ್ನ ಮುದ್ದಿನ ತಂಗಿಗೆ ದೈವಾನುಗ್ರಹದಿಂದ ಏನಾದರೂ ಒಳ್ಳೆ ವರ ಏನಾರ ಸಿಕ್ಬಿಟ್ರೆ, ಕಂಕಣ ಕೂಡ ಬಂದ್ರೆ ಎಷ್ಟೇ ಕಷ್ಟ ಆದ್ರೂ ಸರಿ ನಾವು ಇವಳ ಮದುವೆನ ಈ ವರ್ಷನೇ ಮಾಡಿ ಮುಗಿಸ್ಬಿಟ್ಟೋಣ ಕಣ. ಏನೋ ಇದು ಯಾವ ಡ್ರಾಮಾ ಕಂಪ್ನಿದು ಇದು ಬಟ್ಟೆ? ಇದು ನಾಟಕದ ಕಂಪ್ನಿ ವೇಷ ಅಲ್ಲ ಕಣ ಕೃಷ್ಣ. ಸರ್ಕಾರದವರು ನನಗೆ ತೋರಿಸಿರೋ ವೇಷ. ಅಂದರೆ ಪೊಲೀಸ್ ಇಲಾಖೆಯಲ್ಲಿ ನನಗೆ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ. ಕೆಸರು ಸ್ಟೇಷನಲ್ಲೇ ನಾನು ಕೆಲಸ ಮಾಡ್ತಿರೋದು. ಓ ಹೌದಾ? ಹೌದು ಕಣ. ಈ ನಿನ್ನ ದೃಢ ನಿರ್ಧಾರ ದೇಶ ಸೇವೆ ಮಾಡಬೇಕು ಅಂತ ಇರೋದು ನೋಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಇದನ್ನ ತುಂಬ ಸದ್ವಿನಿಯೋಗದಿಂದ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಸಮಾಜ ಸೇವೆ ಮಾಡು. ಒಳ್ಳೇದಾಗ್ಲಿ ಕಣೋ. ಓಕೆ. ಅಂದಂಗೆ ಇಲ್ಲಿ ಅಮೃತ ಅಂದ್ರೆ ಇವಳೇ ನನ್ನ ಮುದ್ದಿನ ತಂಗಿ. ಏನಾಗ್ಬೇಕಾಯ್ತು? ಮೊದಲು ನಿಮ್ಮ ತಂಗಿನ ಅರೆಸ್ಟ್ ಮಾಡಬೇಕು. ಏನ್ ಹೇಳ್ತಾ ಇದ್ದೀರಾ ನೀವು? ಏನೋ ಇದು? ಏನ್ ಹೇಳ್ತಾ ಇದೀಯಾ? ಬಾಲ್ಯದ ಗೆಳೆಯನಾದ ನೀನು ಹುಡುಗಾಟಿಗಳನ್ನ ಹಂಗೆ ಇಟ್ಕೊಂಡಿದ್ಯಲ್ಲೋ? ಇದೇನು ತಮಾಷೆ ಮಾಡ್ತಾ ಇಲ್ಲ ತಾನೆ? ಕೃಷ್ಣ, ನನ್ನ ಕಾನೂನಿನ ಅಡಿಯಲ್ಲಿ ತಪ್ಪು ಒಪ್ಪುಗಳ ವಿಚಾರಣೆಗಳು ಎಂದಿಗೂ ನಡೆಯುವಂತಿಲ್ಲ. ಕಾನೂನಿನ ಪಾಲಕನಾಗಿರೋ ನನಗೆ ಗೆಳೆಯನಾದರೂ ಅಷ್ಟೇ, ಬಂಧು ಬಳಗವಾದರೂ ಅಷ್ಟೇ. ನನ್ನ ಕೆಲಸನ ನಾನು ಮಾಡೇ ಮಾಡ್ತೀನಿ. ನೋಡಿ, ನಾನೀಗ ಇಲ್ಲಿ ನಡೆಸೋ ಕಾರ್ಯಾಚರಣೆಗೆ ನೀವು ಯಾರಾದರೂ ಅಡ್ಡಿಪಡಿಸಿದ್ರೆ ಇಲ್ಲಿ ನಡೆಯೋ ಕಥೆನೇ ಬೇರೆ ಆಗಿರುತ್ತೆ. ನನ್ನ ತಂಗಿನ ಅರೆಸ್ಟ್ ಮಾಡೋದಕ್ಕೆ ನನ್ನ ಪ್ರಾಣ ಹೋದ್ರೂ ಬಿಡೋದಿಲ್ಲ. ಏಯ್, ನಾನು ಬಿಡೋದಿಲ್ಲ ಕಣೋ. ಕೃಷ್ಣ,
ಮಾಡ್ತಿರೋದು? ನನ್ನ ಕಾರ್ಯಾಚರಣೆಗೆ ಅಡ್ಡಿ ಪಡುವಷ್ಟು ಮಂಡ್ಯದೇರಿ ಬಂತೆ ನಿಮ್ಗೆ. ಇದ್ರ ಪರಿಣಾಮನ ನೀವೆಲ್ಲರೂ ಎದುರಿಸ್ಬೇಕಾಗುತ್ತೆ. ಮುಂದಿನ ಪರಿಣಾಮ ಅದೆಷ್ಟೇ ಕಠೋರವಾದ್ರೂ ಸರಿ, ನಾನು ಎದುರಿಸೋಕೆ ಸಿದ್ಧ ಇದ್ದೀನಿ ಕಣೋ. ಆದ್ರೆ ನನ್ನ ತಂಗಿನ ಬಿಟ್ಕೊಡಲ್ಲ ಕಣೋ. ಕೃಷ್ಣ, ಕಳ್ಳತನ ಮಾಡುವುದಕ್ಕಿಂತ ಕಳ್ಳರಿಗೆ ಆಶ್ರಯ ಕೊಡುವುದು ಮಹಾ ಅಪರಾಧವೆಂದು ವಿದ್ಯಾವಂತನಾದ ನಿನಗಾರು ತಿಳಿದಿಲ್ವೇನೋ? ಏನಪ್ಪ ಅಂತ ಕಳ್ತನ ಮಾಡಿದಾಳೆ? ಅದನ್ನ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡಿ, ಈಗ ನಾನು 3 ಎಣೆಯಷ್ಟರಲ್ಲಿ ನೀವೇ ದಾರಿ ಸರಿದು ನಾನು ಕಾರ್ಯಾಚರಣೆಗೆ ಅವಕಾಶ ಮಾಡಿಕೊಟ್ರೆ ಸರಿ. ಕೃಷ್ಣ, ಅಯ್ಯೋ ಇಲ್ಲ ಅಂದ್ರೆ ಒಬ್ಬೊಬ್ರು ಹೇಳ್ದಾಕೆ ನಿಮ್ ತಂಗಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇಲ್ಲ. ಕೃಷ್ಣ, ವಾಟ್ ಆರ್ ಯು ಟಾಕಿಂಗ್? One, 2, 3. ನೋಡಿ ಇನ್ಸ್ಪೆಕ್ಟರ್ ಸರ್, ನಿಜವಾಗ್ಲೂ ನಾನು ಯಾವ ಕಳ್ತನನೂ ಮಾಡಿಲ್ಲ. ಕಳ್ತನ ಮಾಡೋ ಅಂತ ಹೀನ ಕೃತ್ಯಕ್ಕೆ ಕೈ ಹಾಕೋ ಮನೆತನದ ಹೆಣ್ಣಲ್ಲ ನಾನು. ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನ ಎದುರಿಸ್ಬಾಳ್ತೀನಿ ಹೊರತು ಕಳ್ತನ ಕೈ ಹಾಕೋದಿಲ್ಲ. ನಿಮ್ಗೊಂದು ವೇಳೆ ನನ್ನ ಮಾತು ಮೇಲೆ ನಂಬಿಕೆನೇ ಇಲ್ಲ ಅಂದರೆ ನೀವು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ ನಿಮ್ಮ ವಿಚಾರಣೆಗೆ ನನ್ನನ್ನು ತೊಡಗಿಸ್ಬೋದು. ನಾನು ಯಾವುದೇ ಕಾರಣಕ್ಕೂ ಎದುರೋದಿಲ್ಲ. ಅರೆಸ್ಟ್ ಮೀ. ನಾನೀಗ ಅರೆಸ್ಟ್ ಮಾಡಕ್ ಬಂದಿರೋದು ನಿನ್ನನ್ನಲ್ಲ, ದೇವ ಕನಿಕೆಗಿಂತ ಮುಗಿಲಾಗಿರೋ ಈ ನಿನ್ನ ಸೌಂದರ್ಯ ರಾಶಿಯನ್ನು. ಶಟಪ್ ಅಣ್ಣ ಅಂತೆ ಅಣ್ಣ, ಮುಚ್ಚು ಬಾಯ್. ಹೆಚ್ಚಿಗೆ ಏನಾರು ಕಿಚ್ಚಾಡಿದ್ರೆ ಇಲ್ಲೇ ಈ ಕ್ಷಣದಲ್ಲೇ ನಿನಗೆ ತಾಲಿ ಕಟ್ಟಿ ಅಲ್ಲಲ್ಲ ನಿನಗೆ ಕೋಳ ತೋರಿಸಿ ಎಳ್ಕೊಂಡು ಹೋಗ್ಬಿಡ್ತೀನಿ. ಗೆಟ್ ಬ್ಯಾಕ್. ಕೃಷ್ಣ, ಸುತ್ತಿ ಬಳಸಿ ಮಾತಾಡೋದ್ರಲ್ಲಿ ಯಾವ ವಿಷಯನೂ ಇಲ್ಲ ಕಣ. ಅಂದೇ ಅವತ್ತು ನಿನ್ನ ತಂಗಿ ಫೋಟೋ ನೋಡಿದ್ನಲ್ಲೋ, ಅವತ್ತೇ ಅವಳನ್ನ ನಾನು ಭಾಳ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತ ತುಂಬ ಇಷ್ಟಪಟ್ಟೆ ಕಣ. ನಿಮ್ಗಳ ಒಪ್ಪಿಗೆಗೋಸ್ಕರ ನಾನು ಇಲ್ಲಿ ಬಂದಿರುವೆ. ಈ ನನ್ನ ನೇರ ಪ್ರಶ್ನೆಗೆ ನಿಮ್ಗಳ ಉತ್ತರವೇನು ಕೃಷ್ಣ? ಏನೋ ನೀನು ಬಾಲ್ಯದ ಹುಡುಗಾಟಿಕೆ ಆಡ್ಕೊಂಡು ನಮ್ಮನ್ನೆಲ್ಲ ಒಂದು ಕ್ಷಣ ಭಯಾನಕ ಮಡುವಿನಲ್ಲಿ ದೂಡ್ಬಿಟ್ಟಿದ್ಯಲ್ಲೋ. ಏನೋ ನೀನು ಫುಲ್ ಕೃಷ್ಣ, ಫೂಲನ್ನು ರಾಸ್ಕಲನ್ನು ಬೇಕಾದ್ರೆ ನನ್ನ ಕೆನ್ನೆಗೆ ಡೇಟ್ ಹೊಡೆದಿಡೋ. ಮೊದಲು ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ನೋಡೋ, ನಮ್ಮ ಮನೇಲಿ ನಮ್ಮ ಅಣ್ಣನ ಎಲ್ಲದಕ್ಕೂ ಹೈಕಮಾಂಡ್. ನಮ್ಮ ಅಣ್ಣ ಹೂ ಅಂದರೆ ಎಲ್ಲ ಓಕೆ ಕಣೋ. ಅಣ್ಣ, ಇದಕ್ಕೇನಂತೀಯ ಅಣ್ಣ ನೀನು? ಕೃಷ್ಣ, ಏನ್ ಹೇಳಪ್ಪ, ಅದು ಸರ್ಕಾರಿ ನೌಕರದಾರನಾದ ಇವರು ನಮ್ಮನೆಯನ್ನು ಒಪ್ಪಿ ಪಡ್ಕೋತೀನಿ ಅಂತ ಇರೋದು ನಮ್ಮ ಭಾಗ್ಯ ಕೃಷ್ಣ. ನೋಡಪ್ಪ, ಸರ್ಕಾರಿ ಕೆಲಸನೂ ಇದೆ, ಎಲ್ಲ ಇದೆ. ನೀನು ಮತ್ತೊಮ್ಮೆ ನಮ್ಮ ಬಡವ್ರ ಮಗಳು ಹೆಣ್ಣ ಮದುವೆ ಆಗ್ತೀನಿ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ಮತ್ತೊಮ್ಮೆ ಯೋಚಿಸಿ ನೋಡು. ಇದರಲ್ಲಿ ಯೋಚಿಸೋದೇನಿದೆ ಸರ್? ನೀವು ಹಣದಲ್ಲಿ ಬಡವರಾದರೂ ಗುಣದಲ್ಲಿ ದೊಡ್ಡ ಶ್ರೀಮಂತ. ಆ ಭಗವಂತ ನನಗೆ ಬೇಕಾದಷ್ಟು ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ. ಅದಲ್ಲದೆ ವರದಕ್ಷಿಣೆ ವರೋಪಚಾರ ಎಂಬ ಹೆಸರಿನಲ್ಲಿ ಹೆಣ್ಣು ಎತ್ತವರ ಮನಸ್ಸು ನೋಯಿಸುವಷ್ಟು ಕೀಳಮಟ್ಟದವನು ನಾನಲ್ಲ ಸರ್. ನೀವೆಲ್ಲರೂ ಮನಸಾರೆ ಒಪ್ಪಿ ಅವಳನ್ನ ನನಗೆ ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು. ಅದಕ್ಕಿಂತ ಸಿರಿ ಸಂಪತ್ತು ಏನು ಬೇಡ ನನಗೆ. ಅದು ಸರಿಯಪ್ಪ. ಯಾರಪ್ಪ ನೀನು? ನಿಮ್ಮ ಊರು ಯಾವುದು? ನಿನ್ನ ತಂದೆ ತಾಯಿ ಯಾರು ಅಂತ ಅನ್ನೋದನ್ನ ತಿಳಿಸು. ನಮ್ಮೂರು ಕೆಳಗೆರೆ. ತಂದೆ ಹೆಸರು ಶಿವರಾಜು ಅಂತ, ತಾಯಿ ಹೆಸರು ಸುಶೀಲಮ್ಮ. ಹೌದಾ? ಆ ಶಿವರಾಜನ ಮಗನ? ಅವನು ನನ್ನ ಬಾಲ್ಯದ ಸ್ನೇಹಿತನಪ್ಪ. ಅದು ಅಲ್ಲದೆ ನಿಮ್ಮ ಘನತೆ ಗೌರವ ಈ ಇಡೀ ಹತ್ತೂರಿಗೆ ಗೊತ್ತಿರುವಂಥ ವಿಚಾರ. ಅಂಥದ್ರಲ್ಲಿ ನಾವು ನಿಮ್ಮ ಮನೆಗೆ ಹೆಣ್ಕೊಳಕ್ಕೆ ಭಾಗ್ಯವಂತರಪ್ಪ. ಆದರೆ ನಮ್ಮ ಬಡತನವನ್ನು ಬಂಡವಾಳ ಮಾಡಿಕೊಂಡು ಮುಂದೆ ಏಳಿಸ್ಬೇಡಿ. ನಮ್ಮ ಕೈಲಾದಷ್ಟು ಮಾತ್ರ ಮಾಡ್ತೀವಿ. ನಿನ್ನ ಕೈ ಮುಗಿದು ಬೇಡ್ಕೋತೀನಪ್ಪ. ಚೇ, ಇದೇನು ನೀವು ಮಾಡ್ತಿರೋದು? ಹೆಣ್ಣು ಕೊಟ್ಟ ಮನೆಯವರು ಕಣ್ಣು ಕೊಟ್ಟ ದೇವರು ಇದ್ದಂತೆ. ನನ್ನ ಬಾಳಿಗೆ ಕಣ್ಣಾಗಿರೋ ನೀವು ಸದಾಕಾಲ ಚೆನ್ನಾಗಿರ್ಬೇಕು.
ಆ ಭಗವಂತನ ಇಚ್ಛೆ ಇದ್ದಂತಾಗಲಿ. ಮತ್ತೊಮ್ಮೆ ಯೋಚಿಸಿ ನೋಡು. ಆದರೆ ನನಗಂತೂ ನಿಮ್ಮ ಸಂಬಂಧ ಮನಸ್ಫೂರ್ತಿ ಒಪ್ಪಿಗೆ ಆಯಿತು. ಇನ್ನೇನಪ್ಪ, ಎಲ್ಲ ತುಂಬ ಶುಭವಾದ ವಿಚಾರಗಳೇ ನಡೀತಾ ಇದೆ. ಗೆಳೆಯನಾದ ನೀನು ಸಂಬಂಧಿನ ಆಗಿರೋದು ನನಗೆ ತುಂಬ ಸಂತೋಷದ ವಿಚಾರ ಕಣೋ. ಕೃಷ್ಣ, ನಿಮ್ಗಳ ಒಪ್ಪಿಗೆಗಿಂತ ತನ್ನ ಬಾಳ ಸಂಗಾತಿಯಾಗಿ ಬರಲು ಒಪ್ಪಿಗೆ ತುಂಬ ಮುಖ್ಯ ಕಣೋ. ಓ, ನಮ್ಮ ಮನೆಗೆ ನಮ್ಮ ಅಣ್ಣನೇ ಕಣೋ ಎಲ್ಲ. ಅವರೇ ಒಪ್ಕೊಂಡಿರ್ಬೇಕಾರೆ ನಿನಗೆ ಬೇರೆ ಯಾರ್ದೋ ಒಪ್ಪಿಬೇಕು. ಕೃಷ್ಣ, ನಿಮ್ಗಳ ಒಪ್ಪಿಗೆಗಿಂತ ನನ್ನ ಮಡದಿಯಾಗಿ ಬರಲು ಒಪ್ಪಿಗೆ ತುಂಬ ಬಹುಮುಖ್ಯ ಕಣೋ. ಅರ್ಥ ಆಯ್ತು ಕಣೋ, ಒಂದ್ ನಿಮಿಷ ಇರು. ಅತ್ತಿಗೆ ಅಮೃತಾಳ ಕರ್ಕೊಂಬನ್ನಿ. ಗಗನ್, ನೋಡಪ್ಪ, ಮೊದಲನೇ ಸಲ ನೀನು ಇನ್ಸ್ಪೆಕ್ಟರ್ ಆಗಿ ನಮ್ಮ ಮನೆಗೆ ಬಂದು ನಮ್ಮೆಲ್ಲರಿಗೂ ಹರ್ಷ ಉಂಟು ಮಾಡಿದೀಯಾ. ಅದೇ ರೀತಿ ನಮ್ಮ ಅಮೃತದ ಹಾಗೇನೆ ಕೈಯಲ್ಲಿ ಅಮೃತನೇ ಹಿಡ್ಕೊಂಡು ಬಂದಿದ್ದಾಳೆ. ಹೋಗಮ್ಮ, ಕೊಡು. ನೋಡಿ, ಹಾಲಿಗಿಂತ ಪರಿಶುದ್ಧವಾದದ್ದು ಬೇರೆ ಏನೂ ಇಲ್ಲ ಅಂತಾರೆ. ಈ ಪರಿಶುದ್ಧವಾದ ಹಾಲನ್ನು ತಗೊಂಡು ನಾನು ನಿಮ್ಮ ಬಳಿ ಬಂದಿದ್ದೀನಿ. ಈ ಹಾಲಿಗೆ ಒಂದು ಹರಳು ಉಪ್ಪಿದ್ರೆ ಹಾಲು ಪೂರ್ತಿ ಕೆಟ್ಟೋಗುತ್ತೆ. ಆಮೇಲೆ ನೀವು ಟನ್ಗಟ್ಟಲೆ ಸಕ್ಕರೆ ಸುರಿದ್ರು ಅದನ್ನು ಸರಿಪಡಿಸೋದಕ್ಕಾಗಲ್ಲ. ಈ ಹಾಲನ್ನಷ್ಟೇ ನೀವು ಕೂಡ ಪರಿಶುದ್ಧವಾಗಿದ್ದೀರಾ ಅಂತ ನಿಮ್ಮನ್ನು ದೇವರು ಅಂತ ನಂಬ್ಕೊಂಡು ಈ ಹಾಲು ಕೊಡ್ತಾಯಿದ್ದೀನಿ. ತಗೊಳ್ಳಿ. ನನ್ನನ್ನು ಮದುವೆಯಾಗಲು ಮನಸ್ಸಾರೆ ನನಗೆ ಹಾಲು ನೀಡಿದ ಹಾಲುಗೆನೆ ಅಲ್ಲೇ ಜೋರ ಮಾತಾಡು. ನಿನಗೆ ವಂದನೆ, ಅಭಿನಂದನೆ. ನಾನಿನ್ ಬರ್ತೀನಿ ಕಣ. ಸರಿ ಕಣೋ, ಓಕೆ ಕಣೋ. ಮತ್ತೆ ಏ ಕೃಷ್ಣ, ಏನೋ? ನಾನಿನ್ ಹೋಗಿ ಬರ್ತೀನಿ ಕಣ. ಬಾಯ್. ಓಕೆ ಕಣೋ. ಓ ಕೃಷ್ಣ, ಏನ್ ಹೇಳು? ನಾನು ಹೋಗಿ ಬರ್ತೀನಿ ಕಣ. ಬಾಯ್. ಓಹೋ, ಇವನಿಗೆ ವಧುವಿನ ಹುಚ್ಚು ಹಿಡಿದಂಗೆ ಕಾಣ್ತಾ ಇದೆ. ನೋಟ ನನ್ನ ಕಡೆ ಇದ್ರು ಮಾತು ಬೇರೆ ಕಡೆನೇ ಇದೆ. ಅಮೃತ, ಅವನಿಗೆ ಕರೆಕ್ಟಾಗಿ ಬಾಯಿ ಹೇಳ್ಬಿಟ್ಟು ಬರೋಗಮ್ಮ. ಡ್ಯೂಟಿ ಮಾಡಿ ಪೊಲೀಸರನ್ನ ಏನಾದ್ರು ಕಳ್ರು ಅಂತ ಹಿಡಿದು ಒಳಗಡೆ ಹಾಕ್ಬಿಡ್ತಾನೆ. ಅವ್ರು